ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಮಾಹಿತಿ ಏನಪ್ಪಾ ಅಂತಂದ್ರೆ AIB21 ಅಪ್ಲಿಕೇಶನ್ ಬಿಟ್ಟಿರೋದು ತಮ್ಗಾಗಲೇ ಈಗಾಗಲೇ ಗೊತ್ತಿರುವಂಥ ವಿಚಾರ. ಅದಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ AIB21 ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅನ್ನ ನಾವು ಈ ದಿನ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಫೋನಿನ ವೆಬ್ಸೈಟ್ ಫೋನ್ನಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಗೂಗಲ್ ಕ್ರೋಮ್ ಅನ್ನೋ ಒಂದು ಆ್ಯಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬ್ಯಾಡ್ ಬಂದ ತಕ್ಷಣನೇ AIB21 ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಈ ರೀತಿ ನೀವು ಸರ್ಚ್ ಮಾಡಿದ ತಕ್ಷಣನೇ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಎರಡು ಆಪ್ಷನ್ಸ್ ಇದೆ, ಲಾಗಿನ್ ಅಂತಿದೆ, ರಿಜಿಸ್ಟ್ರೇಷನ್ ಅಂತಿದೆ. ಲಾಗಿನ್ ಯಾರಿಗಪ್ಪ ಅಂತಂದ್ರೆ ಯಾರಾದ್ರೂ ಅಪ್ಲಿಕೇಶನ್ ಅನ್ನ ಈಗಾಗಲೇ ಅಪ್ಲೈ ಮಾಡಿದ್ರೆ ಅಥವಾ ಈಗಾಗಲೇ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವರಿಗೆ ಈ ಲಾಗಿನ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎರಡನೇದು ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆ. ಸೊ ಯಾರಾದ್ರೂ ಹೊಸದಾಗಿ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಯಾರಾದ್ರೂ ಹೊಸ ಫ್ರೆಶ್ ಕ್ಯಾಂಡಿಡೇಟ್ ಇದ್ರೆ ಅವ್ರಿಗೆ ಈ ರಿಜಿಸ್ಟ್ರೇಷನ್ ಅಪ್ಲೈ ಆಗುತ್ತೆ. ಸೊ ನಾವು ಈ ದಿನದ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂತ ವಿಚಾರ ಏನಪ್ಪಾ ಅಂತಂದ್ರೆ ರಿಜಿಸ್ಟ್ರೇಷನ್ ಅನ್ನ ಹೇಗೆ ಮಾಡ್ಕೊಳ್ಬೇಕು. ಸೊ ರಿಜಿಸ್ಟ್ರೇಷನ್ ಅನ್ನ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ಯೂಸರ್ ಅಥೆಂಟಿಕೇಶನ್ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ವಿಚಾರಗಳನ್ನ ಅಥವಾ ಮಾಹಿತಿಗಳನ್ನ. ಸೊ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೇಳಿದ್ದಾರೆ. ಯೂಸರ್ ನ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಯೂಸರ್ ನ ಮೊಬೈಲ್ ನಂಬರ್ ಹಾಕಿದ ತಕ್ಷಣನೇ ನಿಮ್ಮ ಮೊಬೈಲ್ಗೆ ಒಂದು 6 ಡಿಜಿಟ್ ಕೋಡ್ ನ ಒಂದು OTP ಬರುತ್ತೆ. ಆ OTP ಯನ್ನ ಇಲ್ಲಿ ಹಾಕಿದ ತಕ್ಷಣನೇ ನಿಮ್ಮ ಮೊಬೈಲ್ ನಂಬರ್ ಏನಪ್ಪಾ ಅಂತಂದ್ರೆ ವೆರಿಫೈ ಆಗುತ್ತೆ. ಸೊ ಇಲ್ಲಿ ಅಪ್ಲಿಕೆಂಟ್ ಇಮೇಲ್ ಐಡಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲ್ ನಲ್ಲಿ ಇರುವಂತ ಒಂದು ಇಮೇಲ್ ಐಡಿ ಆಗಿರ್ಬೋದು ಅಥವಾ ನೀವೇ ನಿಮ್ಮ ಇಮೇಲ್ ಐಡಿಯನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಆ ಇಮೇಲ್ ಐಡಿ ಹಾಕಿದ ತಕ್ಷಣ ನಿಮ್ಮ ಇಮೇಲ್ ಐಡಿಗೆ ಒಂದು 6 ಡಿಜಿಟ್ ಇಮೇಲ್ ಕೋಡ್ ಅನ್ನೋದು ಕೂಡ ಬರುತ್ತೆ. ಆ ಇಮೇಲ್ ಕೋಡ್ ಅನ್ನು ಕೂಡ ಇಲ್ಲಿ ನೀವು ಹಾಕಿ ವೆರಿಫೈ ಮಾಡಿದ ತಕ್ಷಣನೇ ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ನೇಮ್ ಅನ್ನ ಕೇಳುತ್ತೆ. ಅಪ್ಲಿಕೆಂಟ್ ನೇಮ್ ಹಾಕಿದ ತಕ್ಷಣನೇ ಇಲ್ಲಿ ಪಾಸ್ವರ್ಡ್ ಅನ್ನೋದನ್ನ ತಾನಾಗೆ ತಗೊಳ್ಕೊಳ್ಳುತ್ತೆ ಅಥವಾ ನೀವೇ ಓನ್ ಆಗಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈ ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಿದ ತಕ್ಷಣನೇ ಇಲ್ಲಿ ರಿಜಿಸ್ಟ್ರೇಷನ್ ಅನ್ನ ಈ ಎಲ್ಲಾ ಮಾಹಿತಿಗಳನ್ನ ಫಿಲ್ ಮಾಡಿದ ತಕ್ಷಣನೇ ನೀವು ರಿಜಿಸ್ಟ್ರೇಷನ್ ಅನ್ನ ಕ್ಲಿಕ್ ಮಾಡಬೇಕು. ಆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ ತಕ್ಷಣನೇ ನಿಮ್ಗೆ ಒಂದು ನಿಮ್ಮ ಯೂಸರ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಅನ್ನು ಕೂಡ ಅದು ಪ್ರೊವೈಡ್ ಮಾಡುತ್ತೆ ಅಥವಾ ಕೊಡುತ್ತೆ. ಸೊ ಈ ರೀತಿಯಾದಂತ ಒಂದು ಹೆಚ್ಚಿನ ಮಾಹಿತಿಗಳಿಗಾಗಿ ಗಣೇಶ್ ಲಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಕ್ಲಿಕ್